ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ. ಇವತ್ತು ನಾವು ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿರೋ, ಅಷ್ಟೇ ಅಲ್ಲ ನಮ್ಮ ಶಿಕ್ಷಣ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸಿರೋ ಒಂದು ವಿಷಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡ್ತಿದ್ವಿ. ಹೌದು, ಅದೇ 2026ರ ನೀಟ್ ಯುಜಿ ಪರೀಕ್ಷೆಯ ಪೇಪರ್ ಲೀಕ್ ಪ್ರಕರಣ. ಈ ಎಕ್ಸ್ಪ್ಲೇನರ್ ಮೂಲಕ ಈ ಇಡೀ ವಿವಾದದ ಪ್ರತಿಯೊಂದು ಎಳೆಯನ್ನು ಅತ್ಯಂತ ಸರಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. 22 ಲಕ್ಷ. ಹೌದು, ಬರೋಬ್ಬರಿ 22 ಲಕ್ಷ. ಇದು ಸುಮ್ಮನೆ ಒಂದು ಅಂಕಿ ಅಲ್ಲವೇ ಅಲ್ಲ. ಊಹಿಸ್ಕೊಳ್ಳಿ, ವೈದ್ಯರಾಗಬೇಕು ಅಂತ ಹಗಲಿರುಳು ಎನ್ನದೇ ಕಷ್ಟಪಟ್ಟು ಓದಿದ 22 ಲಕ್ಷ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬಗಳು. ಎಲ್ಲೋ ನಡೆದ ಒಂದು ಸಣ್ಣ ಲೋಪ ಅಥವಾ ಭ್ರಷ್ಟಾಚಾರದಿಂದಾಗಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಅಕ್ಷರಶಃ ತ್ರಿಶಂಕು ಸ್ಥಿತಿಯಲ್ಲಿದೆ. ನಿಜಕ್ಕೂ ಇದೊಂದು ಆತಂಕಕಾರಿ ವಿಷಯ ಅಲ್ವಾ? ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ದೇಶದಲ್ಲಿ ಅತ್ಯಂತ ಕಠಿಣ ಮತ್ತು ಅತಿ ಹೆಚ್ಚು ಭದ್ರತೆ ಇರೋ ಪ್ರವೇಶ ಪರೀಕ್ಷೆಗಳಲ್ಲಿ ಒಂದಾದ ನೀಟ್ ಯುಜಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ದ ಹೇಗೆ? ಅಷ್ಟೊಂದು ಭದ್ರತೆಯ ಕೋಟೆಯನ್ನು ಭೇದಿಸಿ ಪ್ರಶ್ನೆಪತ್ರಿಕೆಗಳು ಲೀಕ್ ಆಗಿದ್ದಾದ್ರೂ ಹೇಗೆ? ಬನ್ನಿ, ಇದರ ಹಿಂದಿನ ಅಸಲಿ ಕಥೆಯನ್ನೇ ನೋಡೋಣ. ಈ ಇಡೀ ಎಕ್ಸ್ಪ್ಲೇನರಲ್ಲಿ ನಾವು ಕವರ್ ಮಾಡ್ತಿರೋ ಪ್ರಮುಖ ಮುಖ್ಯಾಂಶಗಳು ಇವೇ ನೋಡಿ. ಪೇಪರ್ ಲೀಕ್ನ ಡೀಟೇಲ್ಸ್, ಸಿಬಿಐ ಆಪರೇಷನ್, ಎನ್ಟಿಎ ಆಡಳಿತದಲ್ಲಿ ಆಗಿರೋ ಬದಲಾವಣೆ, ಇದರ ಸುತ್ತಲಿನ ರಾಜಕೀಯ ಮತ್ತು ಕೊನೆಯದಾಗಿ ಶಾಸನಬದ್ಧ ಎನ್ಟಿಎಗಾಗಿ ಹುಟ್ಟುಕೊಂಡಿರೋ ದೊಡ್ಡ ಬೇಡಿಕೆ. ಮೊದಲನೇದಾಗಿ ಈ ಪೇಪರ್ ಲೀಕ್ ಪ್ರಕರಣ ಶುರುವಾಗಿದ್ದಾದ್ರೂ ಹೇಗೆ ಅನ್ನೋದನ್ನ ನೋಡೋಣ. ಇದು ರಾತ್ರಿಗೆ ರಾತ್ರಿ ನಡೆದ ಘಟನೆ ಅಲ್ಲ, ಬದಲಾಗಿ ಇದೊಂದು ವ್ಯವಸ್ಥಿತ ಜಾಲ. ಇದರ ಟೈಮ್ಲೈನ್ ನೋಡ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಏಪ್ರಿಲ್ 2026ರಲ್ಲೇ ಅಕ್ರಮವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದು ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳನ್ನ ಈ ಜಾಲ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿತ್ತು. ಮೇ 3ರಂದು ಅಧಿಕೃತವಾಗಿ ನೀಟ್ ಎಕ್ಸಾಮ್ ನಡೆಯುತ್ತೆ. ಆದರೆ ನೋಡಿ, ಪರೀಕ್ಷೆ ಮುಗಿದ ಕೇವಲ 11 ದಿನದಲ್ಲಿ, ಅಂದ್ರೆ ಮೇ 14ಕ್ಕೆ ಪುಣೆ ಮೂಲದ ಮನಿಷಾ ವಾಹ್ಮಾರೆ ಅನ್ನೋ ಪ್ರಮುಖ ಕೊಂಡಿಯನ್ನ ಅರೆಸ್ಟ್ ಮಾಡಲಾಗತ್ತೆ. ಇಲ್ಲಿಂದ ಇಡೀ ಹಗರಣದ ಕರಾಳ ಮುಖ ಬಯಲಾಗೋಕ್ ಶುರುವಾಗತ್ತೆ. ತನಿಖೆ ಚುರುಕಾಗ್ತಿದ್ದ ಹಾಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಸಿಬಿಐ ಎಂಟ್ರಿ ಆಯಿತು. 9 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಲ್ಲದೆ ದೇಶದಾದ್ಯಂತ 6 ಕಡೆ ರೇಡ್ ಮಾಡಿ ಲ್ಯಾಪ್ಟಾಪ್, ಮೊಬೈಲ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನೂ ಸೀಸ್ ಮಾಡಿದ್ದಾರೆ. ಈಗ ಇವರು ಆಪರೇಟ್ ಮಾಡ್ತಿದ್ದ ರೀತಿ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಸಿಬಿಐ ಪ್ರಕಾರ ಎನ್ಟಿಎ ತಜ್ಞರಾಗಿದ್ದ ಪುಣೆಯ ಜೀವಶಾಸ್ತ್ರ ಉಪನ್ಯಾಸಕಿ ಮನಿಷಾ ಮಂದಾರೆ ಮತ್ತು ರಸಾಯನಶಾಸ್ತ್ರ ಉಪನ್ಯಾಸಕ PV ಕುಲಕರ್ಣಿಗ ಪೇಪರ್ ಆಕ್ಸೆಸ್ ಇತ್ತು. ಇವರು ಬ್ಯೂಟಿ ಸಲೂನ್ ಮಾಲೀಕಿಯಾದ ಮನಿಷಾ ವಾಗ್ಮಾರೆ ಮೂಲಕ ವಿದ್ಯಾರ್ಥಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಮನೆಗಳಲ್ಲೇ ವಿಶೇಷ ತರಬೇತಿ ಅಂತ ಹೇಳಿ ಕ್ಲಾಸ್ ತಗೊಂಡಿದ್ದಾರೆ. ಅಲ್ಲಿ ಮೇ 3ರ ಪರೀಕ್ಷೆಯಲ್ಲಿ ಬರೋ ಸೇಮ್ ಟು ಸೇಮ್ ಪ್ರಶ್ನೆಗಳನ್ನ ಉತ್ತರ ಸಮೇತ ಬರೆಸಿದ್ದಾರೆ. ಇಮ್ಯಾಜಿನ್ ಮಾಡಿ, ಎಕ್ಸಾಮ್ಗೂ ಮುನ್ನವೇ ಪೇಪರ್ ಔಟ್. ಈ ಬೃಹತ್ ಹಗರಣ ಬೆಳಕಿಗೆ ಬರ್ತಿದ್ದ ಹಾಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬಿತ್ತು. ಹೀಗಾಗಿ ಕೇಂದ್ರ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಎನ್ಟಿಎ ಆಡಳಿತ ವ್ಯವಸ್ಥೆಯಲ್ಲಿ ಒಂದಷ್ಟು ಮೇಜರ್ ಬದಲಾವಣೆಗಳನ್ನು ಮಾಡಿತು. ಮತ್ತು ಇದು ಅತ್ಯುತ್ತಮವಾಗಿ ವಿವರಿಸುವುದೇನೆಂದ್ರೆ, ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋಕೆ ಸರ್ಕಾರ ತೆಗೆದುಕೊಂಡ ತ್ವರಿತ ಕ್ರಮಗಳನ್ನ. ಮುಂದಿನ 5 ವರ್ಷಕ್ಕೆ ಅಂತ ಹೊಸ ನೇಮಕಾತಿಗಳನ್ನ ಮಾಡಲಾಗಿದೆ. 1998ರ ಬ್ಯಾಚ್ನ ಅನುಜಾ ಬಾಪಟ್ ಮತ್ತು 2004ರ ಬ್ಯಾಚ್ನ ರುಚಿತಾ ವಿಜ್ ಅವರನ್ನ ಹೊಸ ಜಾಯಿಂಟ್ ಸೆಕ್ರೆಟರಿಗಳಾಗಿ, ಹಾಗೆ ಆಕಾಶ್ ಜೈನ್ ಮತ್ತು ಆದಿತ್ಯ ರಾಜೇಂದ್ರ ಭೋಜ್ಗಡಿ ಅವರನ್ನ ಜಾಯಿಂಟ್ ಡೈರೆಕ್ಟರ್ಸ್ ಆಗಿ ತಕ್ಷಣವೇ ನೇಮಕ ಮಾಡಲಾಯಿತು. ಇನ್ನು ಇಂಥದೊಂದು ದೊಡ್ಡ ಘಟನೆ ನಡೆದಾಗ ರಾಜಕೀಯದಲ್ಲಿ ಸಂಚಲನ ಆಗದೇ ಇರುತ್ತಾ? ಖಂಡಿತ ಇಲ್ಲ. ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಈ ಬಗ್ಗೆ ರಾಜಕೀಯ ನಾಯಕರು ಯಾರು ಏನ್ ಹೇಳಿದ್ದಾರೆ ಅಂತ ವಸ್ತುನಿಷ್ಠವಾಗಿ ನೋಡೋದಾದ್ರೆ, ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿಯವರು ಇದನ್ನ ನೇರವಾಗಿ ಹಣ ಮಾಡುವ ಜಾಲ ಅಂತ ಟೀಕಿಸಿದ್ದಾರೆ. ಅವರ ಪ್ರಕಾರ ಇದು RSS, ಬಿಜೆಪಿ ಮತ್ತು ಯೂನಿವರ್ಸಿಟಿಗಳ ವಿಸಿಗಳ ನಡುವಿನ ಲಿಂಕ್. ಪರೀಕ್ಷೆ ನಡೆಯೋಕೆ 2 ದಿನ ಮುಂಚೆನೇ ವಾಟ್ಸ್ಆ್ಯಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಹರಿದಾಡ್ತಿತ್ತು ಅಂತ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳು ಇನ್ನಷ್ಟು ಗಂಭೀರವಾಡಿದ್ವು. ವಿದ್ಯಾರ್ಥಿಗಳ ಆತ್ಮಹತ್ಯೆ ವರದಿಗಳನ್ನು ಉಲ್ಲೇಖಿಸಿ ಪ್ರಸ್ತುತ ಸರ್ಕಾರದ ಅಮೃತಕಾಲ ಈಗ ವಿದ್ಯಾರ್ಥಿಗಳಿಗೆ ಮೃತಕಾಲ ಅಂದ್ರೆ ಸಾವಿನ ಯುಗವಾಡಿ ಬದಲಾಗ್ತಿದೆ ಅಂತ ಎಂದಿದ್ದಾರೆ. ಜೊತೆಗೆ ಈ ಸರ್ಕಾರದ ಅವಧಿಯಲ್ಲಿ 90ಕ್ಕೂ ಹೆಚ್ಚು ಪೇಪರ್ ಲೀಕ್ ಆಗಿದ್ದು 90 ದಶಲಕ್ಷ ವಿದ್ಯಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಅವರ ಅಂಕಿಅಂಶಗಳನ್ನು ಮುಂದಿಟ್ಟಿದ್ದಾರೆ. ಹಾಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಕೇವಲ ನೀಟ್ ಮಾತ್ರವಲ್ಲ, ಶಿಕ್ಷಣ ಸಚಿವಾಲಯದ ಒಟ್ಟಾರೆ ಕಾರ್ಯವೈಖರಿ ಬಗ್ಗೆನೇ ಪ್ರಶ್ನೆ ಎತ್ತಿದ್ದಾರೆ. ಎನ್ಸಿಇಆರ್ಟಿ ಪಠ್ಯಪುಸ್ತಕ ವಿವಾದ, ಯುಜಿಸಿ ನೇಮಕಾತಿ ಕರಡು, ನ್ಯಾಕ್ ಹಗರಣ ಮತ್ತು ICHR ವಿವಾದಗಳನ್ನು ಉಲ್ಲೇಖಿಸಿ ಶಿಕ್ಷಣ ಇಲಾಖೆಯ ಅಸಮರ್ಥತೆಯನ್ನ ಅವರು ಟೀಕಿಸಿದ್ದಾರೆ. ಸರಿ, ಇದೆಲ್ಲ ರಾಜಕೀಯ ಆರೋಪ ಪ್ರತ್ಯಾರೋಪಗಳಾದ್ರೆ ಮುಂದೇನು? ಈ ಸಿಸ್ಟಮನ್ನ ಸರಿಪಡಿಸೋಕೆ
ಯುನೈಟೆಡ್ ಡಾಕ್ಟರ್ಸ್ ಫ್ರಂಟ್ ಅನ್ನೋ ವೈದ್ಯರ ಒಕ್ಕೂಟ ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. NTA ಸಂಸ್ಥೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ಅಂತ ಅವರು ವಾದಿಸ್ತಿದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ಪಾಯಿಂಟ್ ಇದೆ. ಈಗಿರೋ NTAಗೂ ಅವ್ರು ಕೇಳ್ತಿರೋ ಹೊಸ NTAಗೂ ಇರೋ ವ್ಯತ್ಯಾಸ ಏನು ಅಂದ್ರೆ, ಪ್ರಸ್ತುತ NTA ಕೇವಲ 1860ರ ಕಾಯ್ದೆಯಡಿ ಬರೋ ಒಂದು ಸೊಸೈಟಿ ಅಷ್ಟೇ. ಅದಕ್ಕೆ ಸಂಸತ್ತಿನ ನೇರ ಕಂಟ್ರೋಲ್ ಇಲ್ಲ, CAG ಆಡಿಟ್ ಕೂಡ ಇಲ್ಲ. ಆದರೆ ವೈದ್ಯರ ಒಕ್ಕೂಟ ಕೇಳ್ತಿರೋದು ಇದನ್ನ ಪಾರ್ಲಿಮೆಂಟ್ ಕಾಯ್ದೆ ಮೂಲಕ ತಂದು ಒಂದು ಶಾಸನಬದ್ಧ ಸಂಸ್ಥೆಯಾಗಿ ಮಾಡಿ ಅಂತ. ಒಂದು ವೇಳೆ ಇದು ಶಾಸನಬದ್ಧ ಸಂಸ್ಥೆ ಆದ್ರೆ ಏನೆಲ್ಲ ಲಾಭ ಇದೆ ಅಂತ ನೋಡೋದಾದ್ರೆ, ಕೇವಲ ಅಧಿಕಾರಿಗಳನ್ನ ಬದಲಾಯಿಸೋದ್ರಿಂದ ಏನೂ ಆಗಲ್ಲ. ಇದು ಕಾನೂನುಬದ್ಧ ಸಂಸ್ಥೆ ಆದ್ರೆ ನೇರವಾಗಿ ಪಾರ್ಲಿಮೆಂಟ್ ಇದ್ರ ಮೇಲೆ ಕಣ್ಣಿಡಬಹುದು. ಕಡ್ಡಾಯವಾಗಿ CAG ಆಡಿಟ್ ಆಗತ್ತೆ. ಲೀಕ್ ಮಾಡಿದ್ರೆ ಕಠಿಣ ದಂಡ ವಿಧಿಸ್ಬೋದು. ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಕಂಪ್ಲೇಂಟ್ ಸೆಲ್ ಇರುತ್ತೆ. ಜೊತೆಗೆ ಇದರಲ್ಲಿ ಪ್ರೈವೇಟ್ ಕಂಪನಿಗಳ ಹಸ್ತಕ್ಷೇಪ ಕಮ್ಮಿ ಮಾಡ್ಬೋದು ಅಂತ ಅರ್ಜಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇದೆಲ್ಲವನ್ನೂ ಗಮನಿಸಿದ ಮೇಲೆ ಫೈನಲ್ ಆಗಿ ನಮ್ಮೆಲ್ಲರ ಮುಂದಿರೋ ಒಂದು ದೊಡ್ಡ ಪ್ರಶ್ನೆ, ಕೇವಲ 4 ಜನ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ಅಥವಾ ಹೊಸ ಸಮಿತಿ ಮಾಡೋದ್ರಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸೇಫ್ ಆಗುತ್ತಾ? ಅಥವಾ ನಮ್ಮ ಪರೀಕ್ಷಾ ವ್ಯವಸ್ಥೆಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಕ್ಕೆ ಸಂಸತ್ತಿನಲ್ಲೇ ಒಂದು ಬಲವಾದ ಕಾನೂನು ತರೋದು ಒಂದೇ ದಾರಿನಾ? ಇದ್ರ ಬಗ್ಗೆ ನೀವೇ ಯೋಚನೆ ಮಾಡಿ. ಈ ಎಕ್ಸ್ಪ್ಲೇನರ್ ಅನ್ನ ನೋಡಿದ್ದಕ್ಕೆ ತುಂಬು ಧನ್ಯವಾದಗಳು. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಎಲ್ಲರೊಂದಿಗೂ ಹಂಚಿಕೊಳ್ಳಿ.